ಕಿಲೋಮೀಟರ್ನ 30 ಕಿಲೋಮೀಟರ್, ನಂತರದಲ್ಲಿ 7.4 ಕಿಲೋಮೀಟರ್, ಅಲ್ಲಿಂದ ಈಗ 1 ಕಿಲೋಮೀಟರ್ನಷ್ಟು ಅಲ್ಲ, ಕೇವಲ 800 ಮೀಟರ್ನಷ್ಟು ಎತ್ತರಕ್ಕೆ ಬಂದ್ಬಿಡುತ್ತೆ. ಇಲ್ಲಿದೆಯಲ್ಲ, ಇಲ್ಲೇ ಬಿಗ್ ಚಾಲೆಂಜ್ ಎದುರಾಗುವಂಥದ್ದು. ಯಾಕಂದರೆ ಇಲ್ಲಿ ಕೆಳಗಡೆ ಹತ್ರ ಬಂದ ಹಾಗೆ ಮತ್ತಷ್ಟು ಗುರುತ್ವಾಕರ್ಷಣ ಶಕ್ತಿ ಅದರ ಮೇಲೆ ಪರಿಣಾಮವನ್ನು ಬೀರೋಕ್ಕೆ ಶುರುವಾಗುತ್ತೆ, ಅದು ಎಳೆಯೋದಕ್ಕೆ ಶುರುವಾಗುತ್ತೆ. ಆಗ ಈ ಎಂಜಿನ್ ಇರುತ್ತಲ್ಲ, ಅದು ಬ್ಯಾಲೆನ್ಸಿಂಗ್ ಮಾಡ್ಕೊಳ್ಬೇಕಾಗತ್ತೆ. ಅದು ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು. ಈ 800 ಮೀಟರ್ ಎತ್ತರಕ್ಕೆ ಬಂದಾಗ ನಂತರದ 2 ನಿಮಿಷ ಇದೆ ನೋಡಿ, ಅದು ಬಿಗ್ ಚಾಲೆಂಜ್ ಅಂತ ಇರ್ತಕ್ಕಂಥದ್ದು. ಚಂದ್ರಯಾನ 3ಯ ಅತ್ಯಂತ ಪ್ರಮುಖ ಘಟ್ಟ ಇರ್ತಕ್ಕಂಥದ್ದು ಈ 2 ನಿಮಿಷಗಳು. ಯಾಕೆ ಈ 2 ನಿಮಿಷಗಳು ಮುಖ್ಯ ಆಗ್ತವೆ ಅಂತ ನೋಡೋದಾದ್ರೆ, ಇಲ್ಲಿ ಕೇವಲ 800 ಮೀಟರ್ ಎತ್ತರದಲ್ಲಿ ಇರುತ್ತೆ, ನಿಧಾನವಾಗಿ ಚಲಿಸ್ತಾ ಇರುತ್ತೆ. ಈ ಸಂದರ್ಭದಲ್ಲಿ ಈ ಒಂದು ವಿಕ್ರಮ್ ಲ್ಯಾಂಡರ್ನ ವೇಗ ಇದೆಯಲ್ಲ, ಬಹುತೇಕವಾಗಿ 0 ಕಿಲೋಮೀಟರ್ಗೆ ಬಂದ್ಬಿಡುತ್ತೆ. ಅಂದರೆ ಸ್ಟ್ಯಾಂಡ್ ಸ್ಟಿಲ್ ಥರ, ನಿಂತಲ್ಲೇ ನಿಲ್ಲೋ ಥರವಾಗಿ ಬಂದ್ಬಿಡುತ್ತೆ. ಕೆಳಗಡೆ ಅದರ ಪುಲ್ಲಿಂಗ್ ಪವರ್ ಕೂಡ 0ಗೆ ಬರಬೇಕಾಗತ್ತೆ. ಯಾಕಂದರೆ ಚಂದ್ರನ ಗುರುತ್ವಾಕರ್ಷಣೆ ಇದ್ರೂ ನಮ್ಮ ಇಂಜಿನ್ ಪವರ್ ಕಾರಣದಿಂದಾಗಿ ಅದು ಗಾಳಿಯಲ್ಲಿ ತೇಲೋ ಥರ ನಮಗೆ ಕಾಣೋದಕ್ಕೆ ಶುರುವಾಗುತ್ತೆ.